ಇವರಾದರೂ ಒಂದು ವೇಳೆಯಲ್ಲಿ ವಿಚಾರ ಮಾಡಿದರೆ ವಿಚಾರ ಆಗಲಿಲ್ಲ. ಇವರಾಗಿರುವಾಗ ಆ ಭಾಗ್ಯವತ ದೊಡ್ಡ ಪಟ್ಟದ ರಾಣಿಯಂತೆ ತೋರುವರು. ಇನ್ನೊಂದು ವೇಳೆಯಲ್ಲಿ ಬಿರದವಳಾಕಿ ಮಾತಾಡುವುದಿಲ್ಲ ಸುಂದರ ಸಾರಥಿ. ಹೇ ಅಮ್ಮ ಜನನೇ, ಕೈಲಾಸದ ಕುಜದಿಂದ ತಿಳುಪ ಕಲ್ಲಗಳಿಂದ ಹೊಳಪ ಕೆಪ್ಪಲಿಂದ ಬಣ್ಣ ತುಟಿ ಬಡನಡ ಕಣ್ಣ ಹೊಳೆವಿನ ಚಪಲ ನಿನ್ನ ಮೈ ಬಣ್ಣ ಬಂಗಾರದಂತೆ ಹೊಳೆಯುವುದು. ಮಿಗಿಲಾದ ಸತಿಗೆ ಮತಿಗೆ ವಿತಳನಾದ ಮೈ ಸುಗಂಧ ಸಂಧಾನಿಸುವುದು. ಗಿರಿರೋಳ ಕನಕಾದ್ರಿ ಪ್ರಾಣದೋಳು ಮಹಾಪುರುಷನ ವೃಗ್ಗದೋಳು. ಐರಾವತಿ ಅದಿ ದೃಷ್ಟಿದಿಂದಲೇ ಶೋಭಿಸುವ ಚಕ್ಕರ ಸಭಾ ಮಂಟಪದೊಳಗೆ ಬಂದು ಕುಳಿತವರು ತಾವುದಾರಮ್ಮ ತಾಯಿ ಪುಣ್ಯದೇವಿ. ಯಲೋಪಯ ಪಾರಿಜಾತ ಸೇವಂತಿ ಬಕುಲ ಚಂಪಕ ಚಂಪ ಕುಸುಮ ಮಾಲಿಕೆ ಪುಷ್ಪದ ಮಾಲಿ ಕೊರಳಲ್ಲಿ ಧರಿಸಿಕೊಂಡು ಬಂದವರು ದಾರೆಂದು ಕೇಳುವ ನೀನು ದಾರಪ್ಪ ಮಗನೇ ಚಲುವ ಚೆನ್ನಿಂಗನೇ. ಹೇ ಅಮ್ಮ ಜನನಿಯೇ, ನಾನು ದಾರಂದರೆ ಕಳೆಯುಳ್ಳ ಪಾಲಗಳನ್ನು ಥಳಿಸುತ್ತ ಕಾಂತಿಗಳನ್ನು ಕಳೆವಿಲ್ಲ. ತಾಳಕಿ ಎಂಬ ಚಕ್ರ ಬದಲಾದ ಸುಳಿವಿಲ್ಲ. ಜಳಿ ಜಳಿಪ ತಾಳ ಮರ ಕೇಳುವ ಜನ ಒಳಿಪಲ್ಲ. ನಿಮ್ಮಂತ ನಳನಾಕ್ಷಿಯರಿಗೆ ವಿನಯದಿಂದ ವಿಚಾರಿಸುವ ವಿಚಾರಣಾದನಿಗೆ ಸುಂದರ ಸಾರಥಿ ಸಾರಥಿ ಎನ್ನುವರು. ಆಧಾರಮ್ಮ ತಾಯಿ ಪುಣ್ಯದೇವಿ. ಹೇಪ್ಪ ಸಾರಥಿ ನಾನು ದಾರಂದರೆ. ಹೌದು ನೋಡ್ರಿ, ಶ್ರೀಮಂತ ಸೂರರಾಜನ ರಾಣಿ ಸುಶ್ರೇಣಿ ಫಣಿ ಜಾಣಿ ಫಣಿವೇಣಿ. ಹೌದು ನೋಡ್ರಿ, ಈ ಭುವನ ಬ್ರಹ್ಮಾಂಡಕ್ಕೆ ಅಧಿಪತಿಯಾದ ಬಲದಕ್ಷ ಬ್ರಹ್ಮನ ಪಟ್ಟದ ರಾಣಿ ಪ್ರಸುತಾದೇವಿ ಎಂದು ತಿಳಿಯಪ್ಪ ಬಾಲ ಸದ್ಗುಣಶೀಲ. ಹೌದು ನೋಡ್ರಿ, ಪರಿಸ್ಥಿತಿ ಆದರೆ ಬಹಳ ಸಾಧ್ಯವಾಯ್ತು. ಕುಳಿತಂತ ಜನರಿಗಾದ್ರೂ ತಿಳಿ ಬಂದಿತ್ತು. ತಾವು ಇರುವ ರಾಜ್ಯ ಮಂದಿರ ಬಿಟ್ಟು ನೆರೆದರ ಸಭಾಲಯಕ್ಕೆ ಬಂದ ಕಾರಣ ನಮ್ಮ ತಾಯಿ. ಹೇಪ್ಪ ಸಾರಥಿ, ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳಿದೆ ನೋಡ್ರಿ. ಎನ್ನ ಮೋಹದ ಪ್ರಾಣನಾಥನು ಬರ ಹೇಳಿದ ಕಾರಣಕ್ಕೆ ಬರೋಣವಾಯ್ತು ಕಂಡಿ ಆ ಸಾರಥಿ. ಬಂದರೆ ಬಹಳ ಸಾಧ್ಯ ಮುಂದೆ ನಮ್ಗೇನು ಹೇಳಿದ್ರಿ. ಹೇಪ್ಪ ಸಾರಥಿ, ಎನ್ನ ಮೋಹದ ಪ್ರಾಣಕಾಂತನು ದಾವಲ್ಲಿರುವನು ತೋರಿಸಪ್ಪ ಮಗನೇ ಬಹು ಬೇಗನೆ. ಅಲ್ಲೇ ನಿಮ್ಮ ಎಡಬಾಗಿ ನಿಂತುಕೊಂಡಿದ್ದಾರೆ, ನೋಡಿಕೊಳ್ಳಿ, ಎರಡು ಮಾತಾಡಿಕೊಳ್ಳ್ರಿ. ನಮೋ ನಮೋ ಪ್ರಾಣಕಾಂತ, ನಿಮ್ಮ ಪಾದಕ್ಕೆ ನಮಿಸುವೆನೋ ಪ್ರಾಣದಲ್ಲವ. ಹೇ ವಜ್ರ ಚುಡಮಂಡಿತ ಕುಂಕುಮ ಸೌಭಾಗ್ಯವತಿ, ಆಶೀರ್ವಾದವಾಗಲಿ ಕಾಂತೆ ಗುಣವಂತೆ. ಹೇ ಪ್ರಾಣಕಾಂತ, ಚಪ್ಪ ನಾನಾದರೂ ಹೇಳುತ್ತೀನಿ ಕೇಳುವಂತವರಾಗಿರಿ. ಅದೇನು ಚೆನ್ನಾಗಿ ಹೇಳುವಂತಳಾಗು.
ಹೇ ಪ್ರಾಣಕಾಂತ, ಏ ಪ್ರಾಣಕಾಂತೆ, ಎನ್ನನ್ನು ಏನು ಕಾರಣ ಕರೆಸಿದಿ? ಅತಿ ಜಾಗ್ರತೆಯಿಂದ ಪೇಳೆಯ ಪಟವರ್ಧನ. ಹೇ ಕಾಂತವನೇ, ಹಾ, ಸಂತೋಷದಿಂದ ಮಾತನಾಡಿದ್ದು ಹಾ, ಯಜ್ಞಕ್ಕೆ ಯಾರನ್ನು ಕರೆಸಲಿ? ಹಾ, ನಿನ್ನ ಅಂತರಂಗದ ಭಾವನಿರುವುದು. ಹಾ. ಚಿಂತೆ ಬಿಟ್ಟು ಮೊದಲು ದಾರನ್ನು ಕರ್ಕೊಂಡು ಬಾರಂದು ಹೇಳ ಪಟವರ್ಧನೆ. ಜಾಗ್ರತೆಯಿಂದ ಹೇಳತೊಡೆಯ ಪರಿಸುತ್ತಿ. ಹೇ ಪ್ರಾಣಕಾಂತ, ಹೇ ಪ್ರಾಣಕಾಂತೆ, ಇದು ಅಲ್ಲದೆ ಮತ್ತಾದರೂ ಹೇಳುತ್ತೀನಿ ಕೇಳುವಂತವರಾಗಿ. ಅದೇನು ಚೆನ್ನಾಗಿ ಹೇಳುವಂತಳಾಗು. ಹೇ ಕಾಂತ, ಯಜ್ಞ ಕರಿತ. ಶಬ್ಬಾಷ್. ಯಜ್ಞಾಂಗ ಯಜ್ಞ ರಕ್ಷಕ ಶ್ರೀಮಂತ ಸಾಂಬ ಶಿವನೇ ಜಗದಾದಿದೇವ. ಶಬ್ಬಾಷ್. ಓಂ ರುದ್ರಾಸ್ವ ಎಂಬ ಮಹಾಮಂತ್ರವೇ ಮೊದಲು ವೇದದ ಅರ್ಥವನ್ನು ತಿಳಿದು ಶಬ್ಬಾಷ್. ಮೊದಲು ಸದಾಶಿವನನ್ನು ಕರೆತಂದು ಮಾನವ ಕೊಟ್ಟು ದಿಟನಾಗಲೆಂದೇ. ಉಳಿದ ಅಳಿಯಂದರೆಲ್ಲ ಪತ್ರ ಬರೆದರೆ ಬಂದು ಒದಗುತ್ತಾರೆ. ಶಬ್ಬಾಷ್. ಅಂತ ಕಾಂತನಂ ಸಂತೋಷದಿಂದ ಕರೆಯಲಿಕ್ಕೆ ಪೋಗೈ ಹೃದಯಾಂಬ ಶಟಪದ ಬರಿತ ಮನಮೋಹದ ಕಾಂತ. ಸಾರಥಿ, ಈ ಸತ್ಯಮಣಿಗಳಂಬ ಹಿರಿಯ ಮಗಳು ಸದಾಶಿವನಿಗೆ ಕೊಟ್ಟೆವು. ಜಗದಾದಿ ದೇವನೇ ನನ್ನ ಹಿರಿಯ ಅಳಿಯ. ಹಳೆಯ ನಂಬ ಮನೋಹರ್ಷ ಪೂರ್ಣೆಯಾಗಿದ್ದಾಳೆ. ಸರ್ವಶಕ್ತ ಶಕ್ತಿ ಶ್ರೀಕೃಷ್ಣನ ಮೇಲಾದರು, ಆತನ ನಂತರ ಗಣೇಶೇತನದಲ್ಲಿ ಆದರು. ನಿನ್ನ ಮನೋಹರ್ಷ ಪೂರ್ಣವಾಗಿ ಕಾಮುವುದಿಲ್ಲ. ಇವರಿಗಾದ್ರೂ ಪತ್ರ ಬರೆದು ಕಳಿಸಲೇ ಮತ್ತು ನಾನೇ ಕರೀಲಿಕ್ಕೆ ಹೋಗಲಿ. ಇದರ ಪಾಕಯ ಮೂಲಕ ಚೆನ್ನಾಗಿ ತಿಳಿಸಯ್ಯ. ಹೇ ಕಾಂತ ಪ್ರಾಣವಲ್ಲಭ, ಶಬ್ಬಾಷ್. ಸುರಗಾಮಿನಿಯ ಜಡೆಯೊಳಗೆ ಹೇ ಕಾಂತ ಪ್ರಾಣವಲ್ಲಭ, ಶಬ್ಬಾಷ್. ಇದು ಅಲ್ಲದೆ ಮತ್ತಾದರೂ ಹೇಳುತ್ತೀನಿ ಕೇಳುವಂತವರಾಗಿರಿ. ಅದೇನು ಚೆನ್ನಾಗಿ ಹೇಳುವಂತಳಾಗು.
ಹೇ ಕಾಂತ ಪ್ರಾಣವಲ್ಲವ ಶಬ್ಬಾಷ್ ಸುರಗಾಮಿನಿಯ ಜಡೆಯೊಳಗೆ ಇಟ್ಟು ಮೃಡರಾಯನ ಮಡದಿ ಸಹಿತ ಶಬ್ಬಾಷ್ ಷಡಗರದಿ ಯಾಗ ಮಂಟಪದಲ್ಲಿ ಧ್ರುವ ಶಿವ ವಿಷ್ಣುರ ಜಡೆಯೋಳು ಕುಳಿತರೆ ಶಬ್ಬಾಷ್ ನಮ್ಮ ಪಾಡಬಲ ಸಂಪದಕ್ಕೆ ಎಡರಾಗುವುದು. ಜಡಜಾಕ್ಷನ ಬಿಡೋಜ್ಜಾದಿರವುಳ್ಳ ದಿಕ್ಪಾಲಕರೆಲ್ಲ ಶಬ್ಬಾಷ್ ಯಜ್ಞ ಕರಿತ ಮೃಡಾಧಿಪತಿಗೆ ಷಡಗರದಿ ಹವಿರ್ಭಾಗವಂ ಕೊಡಲು ಸರ್ವರ ಮನದೋಳು ತೊಡರಿಲ್ಲ. ಹೇ ಪ್ರಾಣಕಾಂತ, ಏ ಪ್ರಾಣಕಾಂತೆ, ಕಿಡಿಗಣ್ಣ ದೇವನಿಗೆ ಅವಮಾನ ಹುಡುಕಿದರೆ ಮೆಕ್ಕಿದ ದೇವತೆಗಳಿಗೆ ಕೋಪಾಂಕುರ ಹುಟ್ಟುವುದು ದಕ್ಷ ಬ್ರಹ್ಮಕುಲ ದೀಕ್ಷಾ. ಹೇ ಕಾಂತ, ಉಮಕಾಂತ ಬಹುತ್ತಮ ಗುಣಿ. ಹಾ ನಾನು ಒಂದು ಮರ್ಯಾದೆಗೆ ಬೆದ್ದು ಸಾಯವನ ಸಹಜ. ಹಾ ನಿನ್ನ ಮಾತು ಕೇಳಿ ನಾನು ಕೈಲಾಸಕ್ಕೆ ಹೋದರೆ ಹಾ ಶಿವಗತಿಗೆ ಬಿಟ್ಟು ಬಂದು ಸತ್ಯಕ್ಕೆ ಮರ್ಯಾದೆ ಕೊಟ್ಟರೆ ಎನ್ನ ಮನದೊಳ ಬಹು ಸಂತೋಷ. ಹಾ ಇಲ್ಲದಿದ್ದರ ಮಹಾದೇವನ ನನಗೆ ಮರ್ಯಾದೆ ಕೊಡದಿದ್ದರೆ ಹಾ ಕಲೆಯನ್ನ ಸ್ವಚ್ಛದ ಕೋಪರಿಸು ಕೇಳಿದರೆ ಹಾ ಈ ಅಕ್ಕಿನ ಪರ್ತಮಾದಿಗಳೆಲ್ಲ ನನ್ನ ಅಡಿಕೆ ನಿಲ್ಲರಾರು ಹೇಳು. ಹಾ ಉಲ್ಲಲೋಚನೆ ಸೂಚನೆ. ಹೇ ಪ್ರಾಣಕಾಂತ, ಏ ಪ್ರಾಣವಲ್ಲ, ಶಿವನಿಗೆ ನೀನು ಹಿರಿಯ ಮಾವ. ಹೇ ಕಾಂತ, ಏ ಕಾಂತೆ, ಶಿವನಿಗೆ ನೀನು ಹಿರಿಯ ಮಾವ. ಬ್ರಹ್ಮಕುಲಾಗ್ರಣಿ ನಿನ್ನ ಮೇಲೆ ಬಹಳ ಪ್ರೇಮ. ಇಲ್ಲಿಂದ ನೀನು ಕೈಲಾಸಕ್ಕೆ ಹೋದರೆ ಎಲ್ಲರ ಕ್ಷೇಮ ಲಾಭಗಳನ್ನು ಕೇಳಿ ಹರುಷನಾದರೆ ಶಬ್ದದೊಳು ಲೋಲಾಡುವನಂತೆ ಇಂಥ ಮಹಾದೇವ. ಹೇ ಕಾಂತ, ಏ ಕಾಂತೆ, ನಿಮ್ಮ ಮಗಳ ಗಂಡ ನಿಮಗ ಮರ್ಯಾದೆ ಕೊಡದೇ ಇದ್ದಾನೆ, ಈ ಮಾತಿಗೆ ದಾರು ಒಪ್ಪುವರು. ಭೀಮೇಶ ಸಕಲನಾದ ನೀಲಕಂಠ ನಮ್ ಕರೀಲಿಕ್ಕೆ ಪೋಗೈ ಹೃದಯಾಂಬ ಶಟಪದ ಭರಿತ ಮನಮೋಹದ ಕಾಂತ. ಓ ಸದಾನಂದ ಭರಣಿ, ಹಾ ಬಹಳ ಸಂತೋಷದಿಂದ ಮಾತನಾಡಿದಿ. ಹಾ ನಿನ್ನ ಮಾತಿಗೆ ಅನುಸರಿಸವಾಗಿ ಹೋಗುತ್ತೇನೆ. ಹಾ ಈಶನ ಕರೆದುಕೊಂಡು ಬರುತ್ತೇನೋ. ಸಾರಥಿ
ಕೈಲಾಸ ಬಾಗಿಲಕ್ಕೆ ರಥಂ ಬಹು ಸೂತನಿಂದ ಬಿಡುವಂತರಾಗ ಕಂಡ್ಯ ಸಾರಥಿ ಶ್ರೀಮನ್ನ ಮಹಾದೇವರ ರಜಿತಾದ್ರ ಚಲವಮ್ಮ ಕಂಡಿಯ ಹೌದು ನೋಡ್ರಿ ಸಾರಥಿ ಕ್ಷೀರ ಸಾಗರಕ್ಕೆ ಪೂರ್ಣ ಚಂದ್ರೋದಯನಾದಂತೆ ಸೂಪರನೆ ಮುತ್ತ ದೂಡಿದಂತೆ ಹೌದು ನೋಡ್ರಿ ಒಪ್ಪುವ ಪರ್ವತ ಕಂದರಗಳ ಎಲ್ಲಿ ಎಲ್ಲಿ ನೋಡಿದರೂ ಬಿಲ್ಲು ರಕ್ಷ ತಡಿಯ ಸಾರವೇ ಹೌದು ನೋಡ್ರಿ ಸಾರಥಿ ರಾಜೇಂದ್ರ ಭೂಪತಿ ತಾರಕ ಮಸನಕ ಹಠ ಅಲ್ಲಿ ರಾಜ್ಯ ಯಾಗ ಧ್ವನಿದಿಂದ ಎಲ್ಲಿ ನೋಡಿದರು ಯಾಗ ಧೂಮಗಳಿಂದ ಸುತ್ತಿ ಸುಳಿಯುವ ಧೂಳ ಮಂದಾಕಿನಿ ಹೌದು ನೋಡ್ರಿ ಶರತ್ತಿದಿಂದ
ಇದೇ ಸಲ್ಲಿಲಿತ ನಿಬಿಡ ಪತ್ರ ಚಾಪಗಳಿಂದ ತೋರ್ಪರು ಆ ದ್ರಾಕ್ಷ ಭದ್ರಾಕ್ಷ ವೃಕ್ಷಗಳಿಂದ ಹೌದು ನೋಡ್ರಿ ಬೇತ್ತರದೆಂ ಬಂಗಾರ ತಂಗಳಿ ಮಂಟಪಗಳಿಂದ ಶಬ್ಬಾಷ್ ಪೂರ್ಣ ಕೆಲಸ ನಿರ್ಮಿತವಾದ ಧ್ರುವನಂಬ ಸ್ಥಳಕ್ಕೆ ಆ ನಿಲಿಕ್ಕಿದ ಮಹಾಗೋಪುರಗಳ ಹರಮ ವ್ಯಾಘ್ರಗಳಿಂದ ಹೌದು ನೋಡ್ರಿ ವಿಧಿಯ ಧೀರವುಳ್ಳ ದಿಕ್ಕಪಾಲಕರೆಲ್ಲ ದರ್ಶನಕ್ಕೆ ಬಂದ ತೆರಳುವ ಮಾಮೋಚುಗಳಿಂದ ಆ ಅಪಸ್ವರ ರಶ್ಮಿ ನಾರದ ತುಂಬರ ಪಾಡುವ ಶಿವಗಿಂತ ಆನಂದಮಯ ಆ ವಿರಾಜಿತ ಚಿತ್ರ ದಂಪತ್ಯಕ್ಕೆ ಚಿತ್ರಗಳಿಂದ ಎತ್ತಿ ಮುತ್ತಿಡದ ರತ್ನ ಕಳಸಗಳನ್ನು ಧರಿಸಿ ಹೌದು ನೋಡ್ರಿ ಪುಲಕಾನಲ್ಲಿರೋ ಉಮಾಶ್ರೀ ಸಾಂಬ ಶಿವನೇ ನನ್ನ ಹಿರಿಯ ಮಗಳ ಗಂಡ ಆ ಅಳಿಯಂದಿರಳು ಇವನೇ ಸರ್ವ ಭಾಗ್ಯವಂತ ಹೌದು ನೋಡ್ರಿ ಇವನಿಕ್ಕಿಂತ ಹೆಚ್ಚಾದ ದೇವತೆಗಳಿಲ್ಲ ಆ ಈ ದೇವನ ಸಮಾನ ಯಾರು ಇಲ್ಲ ಹೌದು ನೋಡ್ರಿ ಈ ಸಾರಥಿ ರಾಜೇಂದ್ರ ಭೂಪತಿ ರಥ ಮಹಾದ್ವಾರ ಮುಂಭಾಗದಲ್ಲಿ ನಿಲ್ಲಿಸು ಹೌದು ನೋಡ್ರಿ ಯಾಕಂದ್ರಿ ಒಳಗೆ ಹೋಗಲಿ ನಡಿ ನಡಿ ಒಳಗೆ ಹೋಗನ್ರಿ ಸಾರಥಿ ರಾಜೇಂದ್ರ ಭೂಪತಿ ಈ ಮಧ್ಯರಂಗದ ವಿಸ್ತಾರವನ್ನು ನೋಡು ನೋಡು ಅದು ಆದ್ರೂ ನೋಡ್ದೆ ನೋಡ್ರಿ ಸಾರಥಿ ರಾಜೇಂದ್ರ ಭೂಪತಿ ಈ ಎಡಬಲದ ದ್ವಾರ ಪಾಲಿಕರಗಣ ನಮ್ಮ ಕಂಡಿಯ ಅದು ಆದ್ರೂ ಕಂಡ ನೋಡ್ರಿ ಸಾರಥಿ ರಾಜೇಂದ್ರ ಭೂಪತಿ ಎತ್ತ ಕಡೆ ಬರುವಂತ ನಾವು ಯಾಕಾಗಲ್ಲ ನೋಡ್ರಿ ಅತ್ತ ಕಡೆ ನೋಡು ನೋಡು ನೋಡ್ದೆ ನೋಡ್ರಿ ಇದೇ ಪೂರ್ವದಾರ ಹೌದು ನೋಡ್ರಿ ನಮ ನಮ ಸಾಂಬ ಶಿವ ಪಂಪಾಪತಿ ದರ್ಶನವಾಯಿತು ಎಷ್ಟು ಭಾಗ್ಯಗಳು ಕಂಡನೋ ಕಾಣಲಿಲ್ಲವೋ ಆ ಕಂಡು ಮಾತ್ರ ಎಂದು ಬಾರದೇ ಇದ್ದೇನೆ ಸಾರಥಿ ರಾಜೇಂದ್ರ ಭೂಪತಿ ಏಕಾಏಕಿ ಒಳಗೆ ಹೋಗಬಾರದು ಹೋಗ್ಬೇಡಲ್ರಿ ನನ್ನ ಪುತ್ರರು ಹರನ ಕಡೆಯ ಮೇಲೆ ಕುಳಿತು ಆ ನನ್ನ ಕಡೆಗೆ ನೋಡಿದರು ಹೌದು ನೋಡ್ರಿ ಕಾಲಿಗೆ ನೀರು ಕೊಟ್ಟು ನಮ್ಮ ತಂದಿ ಬಂದಾನಂದ ಈ ಮಗಳಲ್ಲಿ ಶಬ್ದವೇ ಇಲ್ಲ ಏನು ಇಲ್ರಿ ನೋಡ್ರಿ ಹರ ಹರ ಆ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಪತಿಯಾತ್ಮವಿಲ್ಲದೆ ಸ್ವತಂತ್ರ ಎಲ್ಲಿದೆ ಆ ಹೇ ಅಪ್ಪ ನಂದೇಶ್ವರ ಶಬ್ಬಾಷ್ ನಿನ್ನ ಒಡೆಯನಿಗೆ ಹೇಳು ನಿನ್ನ ಮಾವ ದಕ್ಷ ಬ್ರಹ್ಮ ಆ ಈ ಪೂರ್ವ ಭಾಗದಲ್ಲಿ ನಿಂತಿರುವುದು ಹೇಳಕ್ಕಂಡೆಯ ನಂದೇಶ್ವರ. ಹೇ ಮಾದೇವ ದಿವ್ಯ ಪ್ರಭಾವ ನಿನ್ನ ಮಾವ ಇಕ್ಕೋ ಈ ಸತಿದೇವಿ ನಿಜ ಜನಕ ದಕ್ಷ ಬ್ರಹ್ಮ ಬಂದು ಪೂರ್ವ ದಾರ್ವದೋಳು ಮರೆಯಾಗಿ ಹುಡುಕುತ್ತಾ ನಿಂತಿರುವ ಯಾವ ಕಡಿಗಣ ಕಟಾಕ್ಷದಿಂದ ಏನ ಕಾಂಡನೋ ನನಗೆ ಕಾಣಲಿಲ್ಲವು ಇದಕ್ಕೆ ಅಪ್ಪಣೆ ಏನೋ ಗೊತ್ತದೋ ಈಶ ಮಹೇಶ ಹೇ ಅಪ್ಪ ವೃಷಭೇಂದ್ರ ಶಬ್ಬಾಷ್ ಯಾವತ್ತು ದೇವಗಣ ಸಿದ್ಧಗಣ ಸಾಧ್ಯಗಣ ಶಬ್ಬಾಷ್ ರುದ್ರಗಣ ಮುನಿಗಣ ದೇವಗಣಾಶ್ವರ ಬಂದು ಬ್ರಹ್ಮ ಹೇ ಅಪ್ಪ ವೃಷಭೇಂದ್ರ ಶಬ್ಬಾಷ್ ಯಾವತ್ತು ದೇವಗಣ ಸಿದ್ಧ ಸಾಧ್ಯಗಣ ಶಬ್ಬಾಷ್ ಮನಮುನಿ ಸುರೇಂದ್ರ ಪ್ರಮಯಾದಿಗಳ ಬಂದು ಏಕಭಾವದಿ ಮತ್ ಪದಕ ಜಾತ ಆ ಬ್ರಹ್ಮರಾಗಿ ಕರ ಜೋಡಿಸಿ ನಿಂತಿರುವರು ಶಬ್ಬಾಷ್ ಸವಾಸದ ಮಧ್ಯದಳು ಎದ್ದು ಬಂದು ದಕ್ಷಿಣ ಕರೆ ತಂದರೆ ದೇವಪಟ್ಟಕ್ಕೆ ಹಾನಿ ಬರುವುದು ಆ ಏನೋ ನಿಮಿತ್ತ ದಕ್ಷ ಬ್ರಹ್ಮನು ಬಂದಾನು ದೇವಗಣ ಮಧ್ಯದಲ್ಲಿ ನಿಂತು ನನಗೆ ನಮಸ್ಕಾರ ಮಾಡಿ ಕುಳಿತು ಬಂದ ಕಾರಣವೇನು ಚಂದಾಗಿ ತಿಳಿಸಿದರೆ ಕೇಳುತ್ತೇವೆ ಇಲ್ಲದೆ ಆತನಿಗೆ ನಾವೇ ಮರ್ಯಾದೆ ಮಾಡಲಾರೆವೆಂದು ಸುಚೈಸಿ ಬಸವೇಶ ಪೂರ್ವದ ಈಶ ಕಾಲಾಗ್ನ ಅಲ್ಲಮ ಪ್ರಭುವೇಶ ಹೇಪ್ಪ ದಕ್ಷ ಬ್ರಹ್ಮ ಕುಲದೀಪ ಶಪ್ಪ ನಿನ್ನ ವರ್ತಮಾನ ಈಶನ ಪಾದಕ್ಕೆ ಭಿನ್ನ ಮಾಡದೆ ಎದ್ದು ಬಂದು ಕರೆಯೋದಿಲ್ಲ ಶಪ್ಪ ಇದ್ದ ಕಾರ್ಯ ಒಳಕ್ಕೆ ಬಂದು ಗದ್ದಿಗೆ ತೆಳಗೆ ನಿಂತು ಶಪ್ಪ ಕರ್ಪಾದಿ ಪಾದಕ್ಕೆ ಬಿದ್ದು ಹೇಳಿಕೊಂಡರೆ ಕೇಳುವೆನೊಂದು ಆಜ್ಞವಾಯಿತು ನಿನ್ನ
ಮನಸ್ಸಿನಲ್ಲಿ ಇದ್ದದ್ದು ರುದ್ರನ ಸನ್ನಿಧಿಯಲ್ಲಿ ಹೇಳಿಕೋ ದಕ್ಷ ಪ್ರಜಾಪತಿ. ನಿನಗೆ ರೀತಿ ಛೀ, ಭ್ರಷ್ಟ ಪಶುವ ನಡೆ ಆಚೆಗೆ. ಶಾಬಾಷ್. ಓ ಸಾರಥಿ, ಲೋಕದೊಳಗೆ ಹೆಂಡತಿ ಮಾತು ಕೇಳಿ ಕಾರ್ಯ ಮಾಡಲಿಕ್ಕೆ ಹೌದು ನೋಡಿ. ನನ್ನಂತ ಮೂರ್ಖರುಂಟೆ ಹೇಗೆ? ಆ, ಎಲೈ ಸಾಂಬಶಿವ, ಎಂತ ನಿಷ್ಕೃಣಿಯಾದಿಯೋ ಬೂದಿ ಬಡಕನೆ. ಹೌದು ನೋಡಿ. ಎಲೈ ಸಾರಥಿ, ರಾಜೇಂದ್ರ ಭೂಪತಿ. ನನ್ನ ಮರಿಯಾದಿ ಈ ಅದಂಬ ಸಾಂಬ ಶಿವನ ಒಲಗಕ್ಕೆ ಸುರಿಗೊಂಡಿತೆ. ಆ, ಎಲೈ ಸಾರಥಿ, ರಾಜೇಂದ್ರ ಭೂಪತಿ. ನೋಡಿದ್ಯಾ ಈ ಬೂದಿ ಬಡಕನು? ನೋಡ್ರಿ. ಶಿವನಬ್ಬ ನನಗೆ ಮರ್ಯಾದೆ ಕೊಡದೆ ಬಿಟ್ಟ ಕ್ಷಣಕ್ಕೆ ಆ, ಈ ಲೋಕದೊಳಗೆ ನನ್ನ ಮರ್ಯಾದೆಗೆ ಕಮ್ಮಿ ಯಾವುದಿರುವುದು? ಹೌದು ನೋಡಿ. ಈ ಶಿವನು ನೀಚಾದ ಮಾ ಕುಲಹೀನ, ಆ, ಕುಲ ಭೈರವ, ಕುಲ ಗೆಡುಕ. ಹೌದು ನೋಡಿ. ಇವನು ಉತ್ತಮರಾದರೆ ಭಕ್ತರಿಂದ ಬಡಿಸಿಕೊಂಡ ನಾತಕ್ಕೆ, ಶಾಬಾಷ್. ಕುಲವಂತನಾದರೆ ಕೀಳುವಂತರ ಮನೆಯಲ್ಲಿ ಉಂಡನ್ನ ಯಾತಕ್ಕೆ. ಆ, ಸಾರಥಿ, ರಾಜೇಂದ್ರ ಭೂಪತಿ. ಮರ್ಯಾದೆವಂತನಾದರೆ ಆ, ತಲೆಡುವಿಗೆ ಸ್ವರ ಕೊರಳಲ್ಲಿ ಹಾಕಿಕೊಂಡ ನಾತಕ್ಕೆ. ಸಾರಥಿ, ರಾಜೇಂದ್ರ ಭೂಪತಿ. ಈ ಬಂದ ದುರ್ಶಕ್ತಿ ಯಾವ ಮರ್ಯಾದೆವಂತನಂದು ಇಲ್ಲಿಗೆ ಬಂದೆವು. ಆ, ಏನಾಯ್ತು ಮೊದಲೇ ನನಗೆ ತಿಳಿಯಲಿಲ್ಲ. ಹೌದು ನೋಡಿ. ಈ ಪರಸೂತ್ರ ಇಟ್ಟ ಆವ ಮರ್ಯಾದೆ ಮತ್ತು ಆ, ದುಃಖದ ಕಿಚ್ಚು ಯಾರ ಮುಂದೆ ಹೇಳಲಿ. ಸಾರಥಿ, ಎಲೈ ಸಾರಥಿ, ರಾಜೇಂದ್ರ ಭೂಪತಿ. ಇದು ಅಲ್ಲಿಗೆ ಮತ್ತಾದರೂ ಹೇಳುತ್ತೇನೆ, ಕೇಳುವಂತನಾಗು. ಅದೇ ಇರುವ ತಿಳಿಸುವಂತನಾಗಿರಿ. ರಾಜೇಂದ್ರ ಭೂಪತಿ.
ಶಿರೋಮಣಿ ಹಾ ಪರಸುತ್ತಿಯಳ ಮಾತು ಕೇಳಿ ಹೌದು ನೋಡ್ರಿ. ಆವ ಮರ್ಯಾದೆ ಹೊಂದಿದ್ದ ಮೊದಲೇ ನನ್ನ ಮನಸ್ಸು ಅನುಮಾನವಾಯಿತು. ಹಾ ಇವನು ನನಗೆ ಆವ ಮರ್ಯಾದೆ ಕೊಡ್ತಾನಂದು ಹೌದು ನೋಡ್ರಿ. ನನ್ನ ಮನದೊಳ ಠಕ ಠಕನ ನೀರಿಗಳ ಜೀವಿಗಳೆಲ್ಲ ಬಿಗಿದುಕೊಂಡಿದ್ದರು. ಹಾ ಈ ದುರ್ಭಾಗ್ಯನ ಪಟ್ಟಣ ಶೃಂಗಾರಕ್ಕೆ ಬೆಂಕಿ ಹಚ್ಚಲಿ. ಹಚ್ಚನ್ರಿ. ಸಾರಥಿ ವಿಷ್ಣುವನಾಗಲಿ ಬ್ರಹ್ಮನಾಗಲಿ ಹೌದು ನೋಡ್ರಿ. ಇಂದ್ರಾದಿ ಉಳ್ಳ ದಿಕ್ಪಾಲಕರ ಅಳಿಯಂದರ ಮನೆಗೆ ಹೋದರೆ ಹಾ ಎಂದ ನಿಗಮ ಮರ್ಯಾದೆಗೆ ಹೊಂದಿದನಲ್ಲ, ಆ ಮಂದ ಮತ್ತಿ ಕಂದರೊಳಗಿನ ಮರ್ಯಾದೆ ಲೋನಿಗೆ ಬಂದು ಮರ್ಯಾದೆ ಕೇಳಿಕೊಂಡನು. ಹೌದು ನೋಡ್ರಿ. ಅಯ್ಯೋ ಇನ್ನೇನು ಮಾಡಲಿ. ಹಾ ಎಲೈ ಸಾರಥಿ ರಾಜೇಂದ್ರ ಭೂಪತಿ. ಹಿಂದಕ್ಕೆ ಪರಮರ್ಷಿಗಳು ಬಂದರೆ ಹಾ ಅವರ ಮರ್ಯಾದೆ ಕಳೆದು ಆ ಋಷಿ ಎಂಬ ಸಂಹಾರ ಮಾಡುತ್ತ ನಂದು ನಿಂತರೆ ಹಾ ತದ ಋಷಿ ಮೈಗೆ ನೀರು ಕಾಣದೆ ಓಡಿ ಬಂದರು. ಹೌದು ನೋಡ್ರಿ. ಹೆಣವಮ್ಮ ಸುಟ್ಟು ಬೂದಿಯಮ್ಮ ಹಚ್ಚಿಕೊಂಡಿರಲಕ್ಕೆ ಹಾ ಮನೆಯಿಲ್ಲದ ಪರ್ವತ ಕೋನಿಗೆ ತಂಪಿಗೆ ಬಿದ್ದು ಹೊರಳಾಡುತ್ತಾ ಬಿದ್ದನಂತೆ. ಆ ಮನ್ನ ಮತ್ತಿ ಕರೀಲಿಕ್ಕೆ ಹೋಗಿ ನನ್ನ ಬುದ್ಧಿ ತಪ್ಪಿ ಹೋಯಿತು. ಹಾ ಮಾಡತಕ್ಕ ಕಾಯವೇನು ಒಟ್ಟುಗೊಳ್ಳಲಿಕ್ಕೆ ಬಟ್ಟಿ ಕಾಣದ ಗಜಚರಮ ಒಂದೇ. ಹೌದು ನೋಡ್ರಿ. ಬತ್ತಲ ತಿರುಗುವ ಮರ್ಯಾದೆವಂತೆ ನಂದು ಶಿವನಲ್ಲಿಗೆ ತಿಳಿದೇ ಬಂದನು. ಹಾ ಶ್ರೀಹರಿ ಅಂತ ಕಂಡ ಶಿರಮನೆಂಬುವ ನಾನೆಲ್ಲಿ ಕಾಣೆ. ಹಾ ಸತಿ ಪರಸುತ್ತಿಯಳ ಇಟ್ಟ ಕಿಚ್ಚು ಹಾ ನಾನು ಯಾರ ಮುಂದೆ ಹೇಳಲಿ ಸಾರಥಿ. ಅತಿ ಜಾಗೃತಿ ಎಲೈ ಸಾರಥಿ ರಾಜೇಂದ್ರ ಭೂಪತಿ. ರಾಜ್ಯರ ಮರ್ಯಾದೆ ಇವನಿಗೆ ತಿಳಿದಿತ್ತೆ ಹೇಗೆ? ಹಾ ತಾನೇ ರಾಜ್ಯನಾದರೆ ಹೌದು ನೋಡ್ರಿ. ಭೂತಗಳಿಂದ ಪೂಜೆಗೊಂಬುವ ನಾಟಕ್ಕೆ ಇವನಿಗೆ ಪೂಜೆ ಮಾಡುವರ ದಿಕ್ಕಿಲ್ಲ. ಹುಡುಗನಲ್ಲ, ಹಾ ಹಿರಿಯನಲ್ಲ, ಇವನು ಯಾವ ಲೆಕ್ಕದೊಳಗಿನ ಪ್ರೇಮಿ. ಹೌದು ನೋಡ್ರಿ. ಅಯ್ಯೋ ಇಂಥ ಸುಟ್ಟು ಕಟಿಗೆಯಂತೆ ಒಪ್ಪು ನೋಡಿ ಹಿಕ್ಕವನ ಮೋದ ಮಗಳನ್ನು ನೋಡು ನೋಡು. ಹಾ ಭಾಗ್ಯವಂತಳಾಗಿ ರೂಪಿಸ್ತನಿದ್ದರೆ ಈ ಸತಿದೇವಿ ತನ್ನ ಗಂಡನನ್ನು ಇನ್ನೊಬ್ಬರನ್ನು ತೋರಿಸ್ತಿದ್ದಳಿಲ್ಲವ. ಹೌದು ನೋಡ್ರಿ. ತಂದಿ ಬಂದ ನಮ್ಮ ಭಾವ ಈ ಮಗಳಲ್ಲಿ ಇಲ್ಲದೆ ಹೋಯಿತು. ಹೌದು ನೋಡ್ರಿ. ಮೂಡನ ಎಡ ತೊಡೆಯ ಮೇಲೆ ಕುಳಿತು ಹಾ ಮೋನಂದಿ ಮಾತನಾಡಿಸಿದ ಗಂಡ ಹೆಂಡರ ಮನಸ್ಸು ಹಾ ಒಂದಾಗಿ ನನ್ನ ಮರ್ಯಾದೆ ಕಳಿಬೇಕೆಂದು ಅರಿಕೆ ಒತ್ತಿರವರು. ಸಾರಥಿ ರಾಜೇಂದ್ರ ಭೂಪತಿ. ಇನ್ನ ಮೇಲೆ ಶಿವನಮ್ಮ ಅದಮನಮ್ಮ ಹಾ ಈ ಸತಿ ದೇವ ಮಗಳನ್ನು ಮುಂದೆ ಇದ್ದರು. ಹಾ ನಮ್ಮ ಪಿತ್ರ ಮಾತೃ ಗುರಿ ಹಿರಿಯರ ಸಾಕ್ಷಿಯಾಗಿ ಹೌದು ನೋಡ್ರಿ. ಕಣ್ಣೆತ್ತಿ ನೋಡಿದವರಾದರೆ ಈ ಕಾಯಿ ಉಚ್ಚಿ ಬೀಳಲಿ. ಹಾ ಇವರಿಗೆ ಮಾತನಾಡಿಸುವರಾದರೆ ಈ ನಾಲಿಗೆ ಮುಳ್ಳ ಮುರಿಯಲಿ. ಹೌದು ನೋಡ್ರಿ. ಇವರ ಭಿಕ್ಷದ ಅನ್ನಕ್ಕೆ ನಾನೇನು ಕೈ ಒಡ್ಡಲಿಕ್ಕೆ ಹೋಗಿಲ್ಲ. ಹಾ ಈ ಮೂಢ ದಂಪತಿಗಳ ಎದುರಿಗೆ ನಿಲ್ಲುವುದಾತಕ್ಕೆ ಹಾ ಈ ಒಳಗಡಕ್ಕೆ ಬೆಂಕಿ ಹಚ್ಚಲಿ. ಹೌದು ನೋಡ್ರಿ. ಸಾರಥಿ ರಾಜೇಂದ್ರ ಭೂಪತಿ. ರಥ ತಿರುಗಿಸು ಹೋಗಣಿ ನಡಿ ಸಾರಥಿ. ಜಾಗೃತಿ ಹೋಗಣ್ರಿ. ಇವನನ್ನು ಯುದ್ಧಕ್ಕೆ ಕಲಿಸುವುದಿಲ್ಲ. ಹಾ ಇವನಿಗೆ ಕೊಡು ಹೋಗಿರುವಾಗ ನಾಯಿಗೆ ಹಾಕುತ್ತೇನೆ. ಹಾ ನನ್ನ ಶಪಥಮ ನೋಡೋಣ ಸಾರಥಿ. ಹೇ
ಅಜಿತಾಂದ್ರಿಯ ವಾಸ ಮಹೇಶ, ಹಾ ಭಕ್ತ ಹೃದಯ ಪದಮವಾಸ, ಹಾ ಆಕಾಶ ಕೋಶ ಪ್ರಾಣೇಶ ನಮ್ಮ ತಂದೆ ಯಾತಕ್ಕೆ ಬಂದಿದ್ದನೋ ಏನೋ. ಹಾ ಹೊರಬಾಗಿಲದಲ್ಲಿ ನಿಂತು ವಧು ಮುಹೂರ್ತದವರೆಗೆ ಬಂದು ತಿರುಗಿ ಹೋದನೇನು. ಹಾ ನಮ್ಮ ಅಪ್ಪ ನಮ್ಮ ಅಪ್ಪ ನಿಮ್ ಕರೆದು ಮನ್ನಿಸಲಿಲ್ಲ. ಏನು ಕಾರಣ ಸ್ವಾಮಿ? ಭಕ್ತ ಜನ ಪ್ರೇಮಿ. ಹೇ ಕಾಂತಿ, ಹೇ ಅಂತಾನೆ ನಿನ್ನ ನಿಜ ಜನಕ ಬಂದಿದ್ದು ನಮಗೆಲ್ಲ ಅರಿಕೆ ಕರಿಯಲು ಬಂದಿದ್ದ ನೆಂಬ ನಂದೇಶ್ವರನ ಮುಖದಿಂದೇ ತಿಳಿಯಿತು. ಸದ್ಯ ಇಲ್ಲವೇ ಸಭಾ ಮಧ್ಯದಲ್ಲಿ ಬಂದು ವೃಂದಾರಕ ವೃಂದಗಳು ನಿಂತು ಬಂದ ಕಾರ್ಯ ಚಂದದಿಂದ ತಿಳಿಸಬೇಕೆಂದು ಹೇಳ ಕಳಿಸಿದರು. ಇದಕ್ಕೆ ಮಹಾ ಕೋಪಿಷ್ಠನಾಗಿ ಮರ್ಯಾದೆ ಹೋಯಿತೆಂದು ಬಾಯಿಗೆ ಬಂದ ಹಾಗೆ ನಮ್ಮನ್ನು ಬೈದು ಹೋದ. ಆದರೆ ನಿಮ್ಮ ತಂದೆ ದೊಡ್ಡಪ್ಪ ಭಾಗ್ಯವಂತ, ನಾವು ದರಿದ್ರರು. ಬೈದರೇನು ನಮ್ಮ ಮನಸ್ಸಿಗೆ ಸಿಟ್ಟು ಹಚ್ಚಿಕೊಳ್ಳಿಲ್ಲ ಕಾಂತೆ, ಗುಣವಂತೆ. ಹೇ ಪ್ರಿಯ, ಹೇ ಪ್ರಿಯೆ, ಇದು ಅಲ್ಲದೆ ಮತ್ತಾದ್ರೂ ಹೇಳ್ತೇನೆ, ಕೇಳುವಂತವನಾಗು. ಅದೇನು ಚೆನ್ನಾಗಿ ಹೇಳುವಂತವಳಾಗು. ಅದೇನು ಚೆನ್ನಾಗಿ ಹೇಳುವಂತವಳಾಗು. बड़वे पति तेरा गेला गोपाले बड़वे पति तेरा गेला बिरजे गोपाले बड़वे
ಪತೆ ತೇರಾ ಗೆಲ್ಲ ಕೋಪದಲ್ಲೇ ಪಡವೆ ಪತೆ ತೇರಾ ಗೆಲ್ಲ ಸುಂದರ ಹಾ ಕಂದರಗಳಿಂದ ಕುಂದ ಮಂದಸ್ಮಿತ ಸಾಂಬ ಭಾಷಾ ಪರಿತೋಷ ಹಾ ಸರ್ಪಭೂಷಣ ನಿನ್ನ ನಮ್ಮ ಶಂಭೋ ನಮ್ಮ ತಂದೆ ಇದೇ ಒಂದು ದಿವಸ ಅಕಸ್ಮಾತ್ ಬಂದಾತಗೆ ಹಾ ಮರ್ಯಾದೆ ಕೊಡದೆ ಮುಂದಿದ್ದರೂ ನಿಷ್ಕರ್ಣ ಮನಸ್ಸು ಮಾಡಿದಿ. ಹಾ ಆದರೂ ಚಿಂತೆ ಇಲ್ಲ, ತವರ ಮನೆಗೆ ನನ್ನನ್ನು ಕರೀಲಿಕ್ಕೆ ಬಂದಿದ್ದನೋ ಏನು, ಹಾ ಬಂದ ಮಾವನೆಂಬ ಭಾವಾರ್ಥ ಅಂತಃಕರಣವಾದರೂ ಅನುಕರಿಸದೆ ಹಾ ಅವಮಾನ ಹೊಂದಿದ್ದನು. ನಮ್ಮ ತಂದೆ ಅವಮಾನ ಸ್ಥಳದಲ್ಲಿ ನಿಂತು ನೀರು ಕುಡಿಯುವನಲ್ಲ, ಹಾ ದೂರ ದಶವಂತನ ಮಾಡಿ ಕಡೆಗೆ ನನ್ನ ಅಪ್ಪನ ಅಂತಃಕರುಣ ಮರೆತಿಯೇನು. ಕಾರಣ ಸ್ವಾಮಿ, ನಮ್ಮ ತಂದೆ ಮಾಡಿದಂತ ಅಪರಾಧ ಅದಾವದಿರುವುದು. ಹಾ ನೀಲಲೋಹಿತ ವಿರಂಚನ ಧಾತ. ಹೇ ಕಾಂತೆ, ಹೇ ಕಾಂತ, ನೀರ ನಿಮಿತ್ತ ಮಾತಿನ ಶಬ್ದ ವರಿಸಿ ಅಪಾಸಕ್ಕೆ ಗುರಿ ಮಾಡಬೇಡ. ನಾನೇನು ನಿಮ್ಮ ತಂದೆಗೆ ಬಾ ಎಂದು ಕರೆಸಿ ಮರ್ಯಾದೆ ಕಳೆಯದವನಲ್ಲ. ಯಾತಕ್ಕೆ ಬಂದಿದ್ದಾನೋ ಏನು, ಬಂದ ಕಾರ್ಯ ಚಂದದಿಂದ ಹೇಳಿದರೆ ಅಸಾಧ್ಯವನ್ನು ಕೈಗೂಡಿಸಲಿಕ್ಕೆ ಭಕ್ತರ ಸೇವಾನು ಸೇವಕ ನಾನಲ್ಲವೇ. ಹೇ ಕಾಂತೆ, ಹೇ ಕಾಂತ, ಯಾವ ದೇವಗಣ ಸಿದ್ಧಗಣ ಸಾಧ್ಯಗಣ ರುದ್ರಗಣ ಮುನಿಗಣ ದೇವಗಣ ಈಶ್ವರರು ಬಂದು ನನ್ನ ಪಾದಗಳಲ್ಲಿ ತಮ್ಮ ಚಕ್ಷೆಯಿಂದ ದೃಷ್ಟಿ ಎಂಬ ರಸರಸ್ತನವನ್ನು ಮಾಡಿ ಕರುಣದ ಭಕ್ತರ ಹೃತಜಾತಕಗಳಲ್ಲಿ ಸಂಚಾರ ಮಾಡುತ್ತಾ, ಆದರೂ ಸ್ವಾದಿಷ್ಟಮಣಿ ಅಗ್ನಿ ಅಮಾನುತ ವಸೂದಿ ಶಟಚಕ್ರಗಳ ನದಿಯನ್ನು ಕಂಡು ರವೇಚೇರಿ ಭೂಚೇರಿ ಸೂಚೇರಿ ಎಂಬ ಶಕ್ತಿಗಳೊಡನೆ ಮುತ್ಕಾಲದ ಮುನಿಗಳ ಮಧ್ಯಮಣಿ ಪೀಠದಲ್ಲಿ ಕುಳಿತಿದೆ. ಹೇ ಮಡದಿಯೇ, ಹೇ ಕಾಂತನೆ, ಅನ್ನಮಯ ಪ್ರಾಣಮಯ ಮನೋಮಯ ಜ್ಞಾನಮಯ ಆನಂದಮಯಗಳೆಂಬ ಪಂಚಕೋಶಕ್ಕೆ ಮಿಕ್ಕಿ ಮೀರಿದ ರುದ್ರಗಣಗಳ ಹೃದಯಗತನಾಗಿ ಶಟಚಕ್ರಗಳು ಸ್ವಸ್ಥನಾಗಿ ಕುಳಿತಿದೆ. ಇಂಥ ಕಾಲದಲ್ಲಿ ಸನ್ಮತಿಯಿಂದ ಬಂದ ಪುರುಷ ಜನರೋಳು ನಿಂತರೆ ನಾನೇ ಬಂದೊದಗಿತ್ತ ವೇಳೆಗೆ ಕರೆತಂದರೆ ದೇವ ಪಟ್ಟಕ್ಕೆ ಶ್ರೇಷ್ಠನಂದಾರೋ ಹಾಗೆ ಇಂಥ ದಕ್ಷ ಬ್ರಹ್ಮನ ಮಲಮಿಗಿದ ಮುಕ್ತಿ ಯಾಗಕ್ಕೆ ಬ್ರಹ್ಮಾದಿಗಳ ಇರುವರ ಸ್ಥಳಕ್ಕೆ ಬರಬೇಕಾದ್ರೆ ದಕ್ಷನು ಲಕ್ಷರು ಹಾಗೆ ಇಂಥ ಮುಕ್ತಿ ಬ್ರಹ್ಮರು ಎಡಬಿಡದೆ ಷಡಕ್ಷರ ಮಂತ್ರವೆಂಬ ತೋಡರಾದಸಿಂದ ಎಡಗುಡಿಯನ್ನು ಬಂಧಿಸಿ ಅವರ ಹೃದಯ ಜಡದೋಳು ಅಡಗಿಸಿ ಅವರ ದೃಢಭಕ್ತಿಗೆ ನಡುಗುವನಲ್ಲದೆ ನಿನ್ನ ಪಡೆದವನ ಭಯಕ್ಕೆ ನಾನಡಗಲಾರನೇಳು. ಚಂದ್ರಮುಖಿ, ಈ ವಚನದ ತೋಡರ ಹಚ್ಚಬೇಡ ಕಂಡೆಯ ಕಾಂತೆ ಗುಣವಂತೆ. ಹೇ ಮಹಾದೇವ ಕೇಸರಿ ತಮೋಗುಣಿ ವಿಶಿಷ್ಟನೆಂದು ನಮ್ಮ ಜನಕ ಬಂದಿದ್ದು ಅರಿಕೆ ಇರ್ಪದೋ ಇಲ್ಲವೆಂದು ಹೇಳದೆ ಭಕ್ತ ವೃತ್ತ ಪದವಂ ನಿನ್ನ ಪಾದಕ್ಕೆ ನಮೋ ನಮೋ. ಹೇ ಕಾಂತ, ಹೇ ಕಾಂತೆ, ನಾನೆಂದು ಮಾತನಾಡುವೆ, ನಿನಗೆ ಸಿಟ್ಟು ಬರುತ್ತದೆ ಏನೋ ಕಾಂತ. ಹೇ ಕಾಂತೆ, ಯಾತಕ್ ಅದೇನು ಸಿಟ್ಟಿಲ್ಲ ಹೇಳು. ಹೇ ಕಾಂತೆ, ಅದೇನು ಸಿಟ್ಟಿಲ್ಲ ಹೇಳು ಕಂಡೆಯ ಕಾಂತೆ ಗುಣವಂತೆ. ಹೇ ಕಾಂತ, ಹೇ ಕಾಂತೆ, ನಿನ್ನ ಬಳಗದ ಮೇಲೆ ಇದ್ದ ಅಂತಃಕರುಣ ನನ್ನ ಬಳಗದ ಮೇಲೆ ಇಲ್ಲ ಕಂಡಿಯ ಕಾಂತ ಗುಣವಂತ. ಹೇ ಕಾಂತೆ, ಇದಕ್ಕೆ ಯಾತಕ್ಕೆ ಸಿಟ್ಟು? ನನ್ನ ಬಳಗದಲ್ಲಿರುವ ಅಭಿಮಾನ ಭಕ್ತಿ ನಿನ್ನ ಬಳಗದ ಸಮುದಾಯದಲ್ಲಿ ಹುಡುಕಿ ಆಡಿದರೆ ಒಬ್ಬ ದೇವನಲ್ಲಿ ಎಂದಷ್ಟೇ ಭಕ್ತಿ ನಿಮ್ಮಪ್ಪನಿಗೆ ಉಂಟೆ.
ಈ ಮಾತು ಆಡಿದರೆ ಸಿಟ್ಟು ಬರುವುದು ಕಾಂತೆ, ಬಿಡು ನಿನ್ನ ಮನದ ಭ್ರಾಂತಿ. ಹೇ ಕಾಂತ, ನನ್ನ ಜನಕ ಬಂದು ದೂರದಲ್ಲಿ ನಿಂತು ಹಾ, ನಿನ್ನ ಪಾದಕ್ಕೆ ಭಕ್ತಿ ವಹಿಸದ ಕಾರಣ ಹೇಳುತ್ತಿ ಕಾಂತ ನೀಲಕಂಠ. ಹೇ ಕಾಂತೆ ಧನವಂತೆ, ಆ ಬ್ರಹ್ಮ ಕುಲೋತ್ಮ ಜನಕ ನಿನ್ನೋಳು ಬಂದ ಕಾರ್ಯವನ್ನು ತಿಳಿಸದೆ ಆ ಅವನು ನಿನ್ನೋಳು ಹಾನ ವಿವರಿಸುವುದೇನು? ಆ ತನ್ನ ಕಾರ್ಯಕಾರಣ ಧೈರ್ಯವನ್ನು ಪೂರ್ವದವರ ಹವಿರ್ಭಾಗಗಳು ನಿಂತು ಕೋಪಾಯಮಾನನಾಗಿ ಎನ್ನನ್ನು ಮಾತಾಡಿದ್ದು. ನಂದೇಶ್ವರನ ಬಲದಿಂದ ಯಾತಕ್ಕೆ ಬಂದಿದ್ದಾನೋ ಏನು ನಮಗೆ ತಿಳಿಯದು ಸಖಿ ಕಮಲಮುಖಿ. ಹೇ ಪ್ರಾಣವಲ್ಲಭ, ಹೇ ಪ್ರಾಣವಲ್ಲಭಿ, ಇದು ಅಲ್ಲದೆ ಮತ್ತಾದ್ರೂ ಹೇಳುತ್ತೇನೆ ಕೇಳುವಂತವನಾಗಿ. ಅದೇನು ಚೆನ್ನಾಗಿ ಹೇಳುವಂತವಳಾಗು.
ಬಲ್ಲೆನು. ಹಾ ನನ್ನ ಎದುರಿಗೆ ಚೊಲೋ ಮಾತನಾಡಿ ನನ್ನ ಜನಕನೋಳು ವೈರತ್ವ ಮಾಡಿದಿ, ಹಾ ಮನಸ್ಸಿನೋಳು ಮಚ್ಚರ ಮಾಡಿದಿ. ಹೇ ಪ್ರಿಯ, ಹೇ ಪ್ರಿಯೆ, ಪ್ರತ್ಯಾನುಸಾರನಂತೆ ಧನವೆಂಬ ಮರವೆಲ್ಲ ಪೂರ್ಣವಿದ್ದು ಹಾ ಮನಸ್ಸಿನಂತೆ ಮಾಡಲಿಕ್ಕೆ ಬರುತ್ತಿದೆಯೇ ಏನು? ಹಾ ಹೇ ಕಾಂತ, ನಿನ್ನ ಗುಣವೇ ನಾನರಿಯನು ಸದಾಶಿವನೇ ದೇವನೇ. ಹೇ ಎನ್ನ ವನಿತಾಮಣಿ, ಆ ನಿಮ್ಮ ತಂದೆ ಏನಾದರೂ ಒಂದು ಕಾರ್ಯ ಇದ್ದಿಲ್ಲಂತಾದರೆ ಆ ಕೈಲಾಸಕ್ಕೆ ಬಂದು ಹೋದ. ಆ ಆತನ ಪರಿತಾಪ ಏನಾದೋ ಏನು, ಆ ನನ್ನರಿಯನ ವಲಯಕ್ಕೆ ಬರದೆ ತಿಳಿಸಿ ಹೋಗದೆ ಆ ಮರ್ಯಾದೆ ಹೋಯಿತೆಂಬ ಕಳವಳಿಕೆಯಿಂದ ಹೋದದ್ದು ಆ ಒಂದೇ ಬಲ್ಲನಲ್ಲದೆ ಬಂದಂತ ಸಂಗತಿ ನಾನು ಕಾಣದೆ ಕಂಡೆಯ ನಾರಿಸಿರೋಮಣಿ. ಆ ಹೇ ಕಾಂತ, ಹೇ ಕಾಂತಿ, ನೀನಿರುವ ಸಿಂಹಾಸನದವರೆಗೂ ನಮ್ಮ ತಂದೆ ಬಂದರೆ ಹಾ ಶಿರವೆತ್ತದಂತೆ ತಲೆಯನ್ನು ತಗ್ಗಿಸಿ ಸುಮ್ಮನೆ ಯಾತಕ್ಕೆ ಕುಳಿತಿ? ಮನಸ್ಸಿನ ಭಾವವೊಂದು ನನಗೆ ಹೇಳುವ ಮಾತೊಂದು, ಮನಸ್ಸಿನ ಭಾವವೊಂದು ನನಗೆ ಸಮಾಧಾನ ಹೇಳುವ ಮಾತು ಒಂದು. ಹಾ ಇಂಥ ಭೇದ ನಿನ್ನಲ್ಲಿ ಇರಬಾರದು. ಹೇ ಕಾಂತ, ಹೇ ಕಾಂತಿ, ನನ್ನ ತಂದೆಗೂ ನನಗೂ ಸಿಟ್ಟು ಹುಟ್ಟಿಸಿದೆಯಲ್ಲ. ಹಾ ನನ್ನ ತವರ ಮನೆಗೆ ಹೋದರೆ ತಂದೆ ತಾಯಿಗಳ ಮನಸ್ಸಿಗೆ ಸಂತೋಷವಿಲ್ಲದ ಹಾಗೆ ಮಾಡಿದೆ. ಹಾ ನಿನ್ನ ಗುಣವೆಲ್ಲ ನಾನರಿಯನು ಸದಾಶಿವ ಸಾಂಬಶಿವನೇ. ಹೇ ಸರಸ ಸದ ಕಟಾಕ್ಷ ವಕ್ಷ ಜಾತ ಪ್ರಖ್ಯಾತ ನಾರಿಮಣಿಯೇ, ಆ ಆವ ಬಂದ ಸಂಗತಿ ನಾನರಿಯೇ. ಆ ಯಾತಕ್ಕೆ ಬಂದಿದ್ದಾನೋ ನೀತಿಯಂ ದಾರ ಮುಂದೆ ಹೇಳಿದನು. ಆ ಮಾತಿನ ರೀತಿ ಗೊತ್ತಾಗಲಿಲ್ಲವೇ? ಆ ಮಹಾರೋಷ ಧ್ವನಿಯಿಂದ ಶಿವನಾದವ ಮಾಡಿ ನಿನ್ನ ನಮಸ್ಕರಿಸುವುದಿಲ್ಲ. ನಿನ್ನ ಭೀಮೇಶನ ಭಯಕ್ಕೆ ಮೆಚ್ಚಲಾರನೆಂಬ ಮಾತು ಒಂದೇ ಕೇಳಿದನಲ್ಲವೇ? ಮತ್ತೇನು ನುಡಿ ಯಾವತ್ತೂ ನಿಮಗೆ ತೋರಲಿಲ್ಲ. ಆ ನಿಮ್ಮ ತಂದೆಗೆ ನಾವೇನು ವಿಷಯ ಇಟ್ಟಿದ್ದಿಲ್ಲ. ಆ ಸಕಲ ದೇವತೆಗಳ ಗಣನದಲ್ಲಿ ಒಬ್ಬನೇ ಕರೆತಂದು ಮರ್ಯಾದೆ ಪಟ್ಟನೆಂದರೆ ದೇವಪಟ್ಟಕ್ಕೆ ಹಾನಿ ಬರುವುದು. ಆ ಯಾರು ಗೋಷ್ಠಿ ನಮಗೆ ಯಾತಕ್ಕೆ ಬೇಕು? ಆ ನಿಮ್ಮ ತಂದೆ ದೊಡ್ಡಪ್ಪ ಭಾಗ್ಯವಂತ ತ್ರಿಲೋಕ ಒಡೆಯ, ಆ ಮಾಡಿದಂತೆ ಮಾಡಿಸಿಕೊಳ್ಳುತ್ತೇವೆ. ಇನ್ನೇನು ನಿನ್ನ ಮನಸ್ಸಿನ ತಾತ್ಪರ್ಯ? ಪೇಳೈ ಶಶಿಪೂರ್ಣ ಚಂದ್ರಮುಖಿ. ಹೇ ಸುಂದರ ರಹಿತ ಪದ ಮಹೇಂದ್ರ, ಹಾ ನಂದ ಭೀಮೇಶನಾದ ಶ್ರೀಕೃಷ್ಣಗಳನ್ನು ಬಿಟ್ಟು ನಿನಗೆ ಹಿತವಾಗಿ ಕರೀಲಿಕ್ಕೆ ಬಂದಿದ್ದ ನೀನು. ಹಾ ನನ್ನ ತಂದೆಯಮ್ಮ ನಿರಾಕರಿಸಿದ್ದು ಭೀಮೇಶ ಮೆಚ್ಚುವನೇಳೋ ಕಾಂತ ಗುಣವಂತ. ಎಂದು ದಕ್ಷ ಎಂದು ದಕ್ಷ ಪ್ರಜಾಪತಿ ಕಾಲಾಂತರಗಳು ಛಲವಂ ತೊಟ್ಟು ದುಗುಡದಿಂದ ನಿನ್ನ ಪುರವಂ ಪಕ್ಕು ಚಿಂತಾಲ ತಂಗಿಯರ ಸರಸ ಕೈನೋಳು ಲೋಲಾಡುತ್ತಾ ಇತ್ತ ಕಿತ್ತು ಸುಖನಡಿ ತೋರುವ ವೃತ್ತಾಂತದೋಳು ಕುಳಿ ದಕ್ಷನು ಮಾತನಾಡಿದನು ಕಂಡೆಯ. ನಾನಾದರೂ ಹೇಳುತ್ತೀನಿ, ಕೇಳುವಂತವರಾಗಿರಿ. ಅದೇನು ಚೆನ್ನಾಗಿ ಹೇಳುವಂತಳಾಗು. ಮಾ